Good morning, students. Continuation of previous class. In today's class, let us understand the features of bill of exchange and check. So, bill of exchange must be in written format, that it should be in a writing. Something which is written on bill of exchange in an order to pay and request to pay is called as bill of exchange. So, let us understand the feature. So, it must be in writing. Bill of exchange must be in writing. It must be an order to pay and not a request to pay. Okay, it should be an order, not a request, because this bill of exchange is between three parties. The order must be unconditional, that no condition should be included to order. Means ಕಂಡೀಷ್ನಲ್ ಆಗಿ ಇರಬೇಕು, ಬಟ್ ಅಲ್ಲಿ ರಿಕ್ವೆಸ್ಟ್ ಅಂತ ಹೇಳಿ ತೋರಿಸ್ಬಾರ್ದು. ಮತ್ತು ಅಲ್ಲಿ 3 ಜನ ಪಾರ್ಟೀಸ್ ಇನ್ವಾಲ್ವ್ ಆಗಿರ್ತಾರೆ. ಒಂದು ಡ್ರಾವರು, ಡ್ರಾಯಿ ಮತ್ತು ಮೀಡಿಯೇಟರು, ದಟ್ ಈಸ್ ಪಾರ್ಟಿ. 3 ಪಾರ್ಟೀಸ್, ಅಕ್ಸೆಪ್ಟರ್ ಆಗಿರಬಹುದು, ಪೇಯಿ ಆಗಿರ್ಬೋದು, ಅಥವಾ ಡ್ರಾಯಿ ಆಗ್ಬೋದು. ಇಲ್ಲಿ 3 ಜನ ಇನ್ವಾಲ್ವ್ಮೆಂಟ್ ಬರ್ತಾರೆ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ. 3 ಯಾರ್ಯಾರು ಅಂದರೆ ಡ್ರಾಯರ್, ಡ್ರಾಯಿ ಆ್ಯಂಡ್ ಪೇಯಿ, ಇವ್ರು 3 ಜನ ಬರ್ತಾರೆ. ಅಕ್ಸೆಪ್ಟೆನ್ಸ್ ಯಾರು ಬರ್ತಾರೆ ಅಂತಂದರೆ ಬ್ಯಾಂಕ್ ಹ್ಯಾಸ್ ಅ ಮೀಡಿಯೇಟರ್ ಕಮ್ಸ್ ಆ್ಯಸ್ ಅನ್ ಅಕ್ಸೆಪ್ಟೆನ್ಸ್ ಬಿಟ್ವೀನ್ 2 ಪಾರ್ಟೀಸ್ ಆ್ಯಂಡ್ ಪೇಸ್ ದಿ ಅಮೌಂಟ್ ಟು ದ ಪರ್ಸನ್. ಸೊ ಇಟ್ ಮಸ್ಟ್ ಬಿ ಆ್ಯಸ್ ಅ ಪೇಮೆಂಟ್ ಫಾರ್ ಮನಿ ಓನ್ಲಿ. ಇಲ್ಲಿ ಅಮೌಂಟಿಂದು ಮಾತ್ರ ಇರುತ್ತೆ ಲೆಕ್ಕಾಚಾರ. ಅಮೌಂಟ್ ಅಂದರೆ ಫಾರಿನ್ ಡಾಲರ್ ಕರೆನ್ಸಿ ಇನ್ವಾಲ್ವ್ಮೆಂಟ್ ಇರುತ್ತೆ ಈ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ. ನಂತರ ಬೇರರ್ ಇಡ್ತಾರೆ. ಇನ್ ಕೇಸ್ ಬೇರರ್ ಬೇಡ ಅಂದರೆ ಡೈರೆಕ್ಟಾಗಿ ಆ ಒಂದು ಪಾರ್ಟಿ ಹೆಸರಿಗೆ ಕೊಡಬಹುದು. ನಂತರ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಒಂದು ಪೇಪರ್ ಮೇಲೆ ರೆವೆನ್ಯೂ ಸ್ಟ್ಯಾಂಪ್ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಈ ರೆವೆನ್ಯೂ ಸ್ಟ್ಯಾಂಪ್ ಅನ್ನೋದ್ರ ಮೇಲೆ ಸಿಗ್ನೇಚರ್ ಹಾಕ್ಕೊಡೋದು ಮೇಕರ್ ಕೆಲಸ. ಸೊ ಇಟ್ ಮಸ್ಟ್ ಬಿ ಪೇಯಬಲ್ ಆನ್ ಡಿಮ್ಯಾಂಡ್ ಆನ್ ದಟ್ ಪರ್ಟಿಕ್ಯುಲರ್ ಡೇಟ್ ಆ್ಯಂಡ್ ಪರ್ಟಿಕ್ಯುಲರ್ ಪೀರಿಯಡ್ ಆನ್ ಪರ್ಟಿಕ್ಯುಲರ್ ಟೈಮ್. ದ ಮನಿ ಮಸ್ಟ್ ಬಿ ಪೇಯಬಲ್ ಟು ಅ ಸರ್ಟನ್ ಪರ್ಸನ್, ಆರ್ಡರ್ ಆರ್ ಎನ್ ಅ ಬೇರರ್. ಮೀನ್ಸ್ ಯಾರ ಹೆಸರು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಮೇಜರಾಗಿ ಇರುತ್ತೋ ಅವ್ರ ಹೆಸರಿಗೆ ಡೈರೆಕ್ಟಾಗಿ ಕೊಡ್ಬೋದು. ಅವ್ರಿಗೆ ಡೈರೆಕ್ಟಾಗಿ ಕಂಪನಿ ಹೆಸರಲ್ಲೇ ಆದರೂ ಆಗ್ಬೋದು, ಅಥವಾ ಅವ್ರ ಹೆಸರಲ್ಲಾದರೂ ಆಗ್ಬೋದು, ಡೈರೆಕ್ಟಾಗಿ ಡ್ರಾ ಮಾಡ್ಕೋಬೋದು. ಅಥವಾ ಅವರು ನೇಮಕಾತಿ ಮಾಡಿರುವಂತಹ, ಆಥರೈಸೇಷನ್ ಮಾಡಿರುವಂತಹ ಇನ್ನೊಂದು ವ್ಯಕ್ತಿ ಅಂತಂದರೆ ಅವರು ಬೇರರ್ ಆಗ್ತಾರೆ. ಸೊ ಇವೆಲ್ಲ ಫೀಚರ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಚೆಕ್. ಸೊ ಚೆಕ್ ಅನ್ನೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಪ್ರಕಾರವಾಗಿ ಸೆಕ್ಷನ್ 6 ಸಬ್ಸೆಕ್ಷನ್ 2 ಪ್ರಕಾರವಾಗಿ ಎ ಚೆಕ್ ಇಸ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಆನ್ ಅ ಸ್ಪೆಸಿಫೈಡ್ ಬ್ಯಾಂಕರ್ ಆ್ಯಂಡ್ ನಾಟ್ ಎಕ್ಸ್ಪ್ರೆಸ್ ಟು ಬಿ ಪೇಯಬಲ್ ಅದರ್ವೈಸ್ ದ್ಯಾನ್ ಆನ್ ಡಿಮ್ಯಾಂಡ್. It is an important document for any transaction in the business world. Thus, a check is a bill of exchange with 2 individuals, between 2 individuals or 2 parties ಅಥವಾ 2 banks ಅಂತ ಕರಿತೀವಿ. ಈ ರೀತಿ ಚೆಕ್ ಅನ್ನೋದು ತುಂಬಾ ಮಹತ್ವ ಕಾರಣ ಆಗಿದೆ. ಸೊ ಈ ಚೆಕ್ ಅನ್ನೋದು ಸಾಮಾನ್ಯವಾಗಿ ಚೆಕ್ ಬಂದು ಏನಾದರೂ ನಾವು ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗಿರಬಹುದು, ಅಥವಾ ಏನಾದರೂ ಯಾರಿಗಾದರೂ ಅಮೌಂಟ್ ಕೊಡಬೇಕು, ಅದಕ್ಕೆ ಪ್ರೂಫ್ ಬೇಕು, ನಮ್ಮ ಸ್ಟೇಟ್ಮೆಂಟಲ್ಲಿ ಪ್ರೂಫ್ ಬೀಳುತ್ತೆ ಅನ್ನೋರಿಗೆ ಮಾತ್ರ ನಾವು ಈ ಚೆಕ್ಸನ್ನು ನಾವು ಒಬ್ಬರಿಗೆ ಕೊಡ್ತೀವಿ. ಎಸ್ಪೆಷಲಿ ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್. ಕೆಲವರು ಸಣ್ಣ ಅಮೌಂಟಿನ ಟ್ರಾನ್ಸಾಕ್ಷನ್ಸು ಕೂಡ ಚೆಕ್ಕಲ್ಲೇ ಮಾಡ್ತಾರೆ. ಎಂಥವ್ರು ಅಂದರೆ ಕರೆಂಟ್ ಅಕೌಂಟ್ ಕಸ್ಟಮರ್ಸು. ಸೊ ಕರೆಂಟ್ ಅಕೌಂಟ್ ಕಸ್ಟಮರ್ಸ್ಗೆ ಯಾಕೆ ಚೆಕ್ಕಲ್ಲೇ ಟ್ರಾನ್ಸಾಕ್ಷನ್ ಮಾಡೋದು ಅಂತಂದರೆ, ಈ ಚೆಕ್ಕು ಇಂಥ ಚೆಕ್ ಸೀರೀಸು ಇಂಥ ಚೆಕ್ಗೆ ಹೋಗಿದೆ ಅಂತ ಹೇಳಿ ಪ್ರೂಫು. ನಂತರ ಅವ್ರು ಆಡಿಟ್ ಮಾಡುವಾಗ ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ತೊಗೊಂಡ್ರೆ ಎಲ್ಲ ಟ್ರಾನ್ಸಾಕ್ಷನು ಇವರು ಚೆಕ್ಕಲ್ಲೇ ಮಾಡಿದರೆ ನಮಗೆ ನೀಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಚೆಕ್ ಟ್ರಾನ್ಸಾಕ್ಷನ್ is a very good transaction where it is good for audit as well as the management person or athwa a person who have invested the capital in the company. So the Negotiable Instrument Act of 1881 defines a check as a bill of exchange drawn on a specified banker and not expressed to be payable otherwise than on demand.
ಈ ಚೆಕ್ ಅನ್ನೋದು ರೈಟಿಂಗಲ್ಲಿ ಬರಿಬೇಕು ವಿತ್ ಅ ಪರ್ಸನ್ ಹೂ ಇಸ್ ಸೈನ್ಡ್ ಬೈ ಅ ಮೇಕರ್ ಡೈರೆಕ್ಟಿಂಗ್ ಟು ಅ ಸ್ಪೆಸಿಫೈಡ್ ಬ್ಯಾಂಕರ್ that is drawee to pay on a demand on certain sum of money only to the order to a certain person. ಬೇರರ್ ಸ್ಟ್ರೈಕ್ ಮಾಡಿದ್ರೆ ಬೇರರ್ ಸ್ಟ್ರೈಕ್ ಆಗುತ್ತೆ. ಬೇರರ್ ಸ್ಟ್ರೈಕ್ ಮಾಡಿಲ್ಲ ಅಂದರೆ ಆನ್ ಡಿಮ್ಯಾಂಡಾಗಿ ಡೈರೆಕ್ಟಾಗಿ ಕ್ಯಾಶ್ನ ಡ್ರಾ ಮಾಡ್ಕೋಬೋದು. ಇಟ್ ಈಸ್ ಆಲ್ವೇಸ್ ಡ್ರಾನ್, ಚೆಕ್ ಈಸ್ ಆಲ್ವೇಸ್ ಡ್ರಾನ್ ಆನ್ ಅ ಬ್ಯಾಂಕ್. ಇಟ್ ಈಸ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಮೇಲೆ ಚೆಕ್ಕು ಡ್ರಾ ಆಗೋದು. ನಂತರ ಚೆಕ್ ಡ್ರಾ ಆಗೋದು ಬರೀ ಬ್ಯಾಂಕಲ್ಲಿ ಮಾತ್ರ ಆಗುತ್ತೆ. ನೀವು ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ ತೊಗೊಂಡೋಗಿ ಚೆಕ್ ಡ್ರಾ ಮಾಡಿಕೊಡಿ ಅಂತಂದರೆ ಆಗೋದಿಲ್ಲ. ಸೊ ಸ್ಪೆಸಿಫಿಕ್ ಬ್ಯಾಂಕ್ ಯಾವ ಚೆಕ್ಕು ಯಾವ ಬ್ಯಾಂಕು ಅಂತ ಹೇಳಿ ಇಲ್ಲಿ ಕೂಡ ಡಿಫ್ರೆನ್ಸಸ್ ಇದೆ. ಸೇ ಸಪೋಸ್ ಇಫ್ ಐ ಹ್ಯಾವ್ ಅ HDFC ಚೆಕ್, ಐ ವಿಲ್ ಹ್ಯಾವ್ ಟು ವಿಡ್ರಾ ಆಫ್ ಎನಿ ಆಫ್ ದ HDFC ಬ್ರಾಂಚಸ್ ಇನ್ ಬ್ಯಾಂಗ್ಳೂರ್ ಆರ್ ಇನ್ ಇಂಡಿಯಾ, ಐ ಕ್ಯಾನ್ ಡ್ರಾ ದಿ ಅಮೌಂಟ್. ಬಟ್ HDFC ಚೆಕ್ಕನ್ನು ತೊಗೊಂಡೋಗಿ ನೀವು ಬೇರೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬಹುದು. ವೆನ್ ದ ಚೆಕ್ ಇಸ್ ಕ್ರಾಸ್ಡ್, ಅಕೌಂಟ್ ಪೇಯಿ ಆಗಿದ್ದರೆ ಮಾತ್ರ ನಿಮ್ಮ ಬ್ಯಾಂಕಿಗೆ ತೊಗೊಂಡೋಗಿ ಡೆಪಾಸಿಟ್ ಮಾಡಿಕೊಂಡ್ರೆ ಚೆಕ್ ಗೋಸ್ ಫಾರ್ ದ ಕ್ಲಿಯರೆನ್ಸ್. ಸೊ ಇದು ಮುಂದೆ ಓದೋಣ ಗೊತ್ತಾಗುತ್ತೆ. ವಾಟ್ ಇಸ್ ಕ್ರಾಸ್ ಚೆಕ್, ವಾಟ್ ಇಸ್ ಸ್ಪೆಷಲ್ ಕ್ರಾಸಿಂಗ್, ವಾಟ್ ಇಸ್ ಟೈಪ್ಸ್ ಆಫ್ ಚೆಕ್ ಅಂತ ಹೇಳಿ ಬರುತ್ತೆ. ಆಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫೀಚರ್ಸ್ ಆಫ್ ಚೆಕ್. ಸೊ ಚೆಕ್ ಫೀಚರ್ಸ್ ಏನು? ಆ್ಯಸ್ ಯೂಶುವಲ್ ನಾವು ಬಿಲ್ ಆಫ್ ಎಕ್ಸ್ಚೇಂಜ್ ಆಗಲಿ ಪ್ರಾಮಿಸರಿ ನೋಟ್ ಆಗಲಿ ನಾವು ಯಾವ ರೀತಿ ಇಟ್ ಶುಡ್ ಬಿ ಇನ್ ರೈಟಿಂಗ್ ಅಂತ ಹೇಳಿದ್ವೋ ಅದೇ ರೀತಿ ಚೆಕ್ ಕೂಡ ಬರಿಬೇಕು. ಮೀನ್ಸ್ ಪ್ರೀ ಪ್ರಿಂಟೆಡ್ ಫಾರ್ಮ್ಯಾಟ್ ಅಂತ ಕರಿಬೋದು. ಚೆಕ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಪ್ರೀ ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಈ ಪ್ರೀ ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿ ಏನೇನಿರುತ್ತೆ? ಸೊ ಕಸ್ಟಮರ್ ಹೆಸರು ಇರುತ್ತೆ. ಮೀನ್ಸ್ ಯಾರ ಒಂದು ಅಕೌಂಟ್ ಇದೆಯೋ ಅವರ ಒಂದು ಹೆಸರು ಚೆಕ್ ಮೇಲೆ ಇರುತ್ತೆ. ಆ ಬ್ರ್ಯಾಂಚ್ ಹೆಸರಿರುತ್ತೆ, ಅಕೌಂಟ್ ನಂಬರ್ ಇರುತ್ತೆ, ಡೇಟ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿರ್ತಾರೆ, ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಬರೀಲಿಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ, ಬೇರರ ನಾನ್ ಬೇರರ ಅಂತ ಹೇಳಿ ಬರೀಲಿಕ್ಕೆ ಕೂಡ ಸ್ಪೇಸ್ ಕೊಟ್ಟಿರ್ತಾರೆ. ಮತ್ತು ಅಕೌಂಟ್ ಪೇಯಿ ಅಲ್ವಾ ಇಷ್ಟು ಡೀಟೇಲ್ಸು ಇರುತ್ತೆ. ಮತ್ತು CTS ಚೆಕ್ಕ ನಾನ್ CTS ಚೆಕ್ ಅಂತ ಕೂಡ ಇರುತ್ತೆ. ಮತ್ತು ಕನ್ಸರ್ನ್ ಪರ್ಸನ್ ಡ್ರಾಯಿದು ಅಕೌಂಟ್ ನಂಬರ್ ಕೂಡ ಚೆಕ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ನಂತರ ಒಂದು ಚೆಕ್ಗೆ ವ್ಯಾಲಿಡಿಟಿ ಇರುವಂಥದ್ದು 3 ತಿಂಗಳುಗಳು ಮಾತ್ರ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ದಿಸ್ ಚೆಕ್ ಇಸ್ ವ್ಯಾಲಿಡ್ ಫಾರ್ 3 months ಫ್ರಮ್ ದ ಇಶ್ಯೂ ಡೇಟ್ ಆಫ್ ಅಂತ ಹೇಳಿ ಮೆನ್ಷನ್ ಆಗಿರುತ್ತೆ. ಸೊ ಇಷ್ಟೂ ಈ ಚೆಕ್ಗೆ ಸಂಬಂಧಪಟ್ಟ ಹಾಗೆ ಫೀಚರ್ಸ್ ನಾವಿಲ್ಲಿ ಓದೋದು. ಸೊ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಎ ಚೆಕ್ ಇಸ್ ಪ್ರಿಂಟೆಡ್ ಪೇಪರ್, ಮೀನ್ಸ್ ಪ್ರೀ ಪ್ರಿಂಟೆಡ್ ಡಾಕ್ಯುಮೆಂಟ್ ಆಗಿರುತ್ತೆ. ಆನ್ ದ ಪ್ರಿಂಟೆಡ್ ಪೇಪರ್ ಇಟ್ ಸ್ಪೆಸಿಫೈಸ್ ದ ಬ್ಯಾಂಕ್ ಆ್ಯಂಡ್ ದ ಬ್ರಾಂಚ್ ಅಡ್ರೆಸ್. ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಮೀನ್ಸ್ ಪ್ರೀ ಪ್ರಿಂಟೆಡ್ ಫಾರ್ಮ್ ಇರುತ್ತೆ, ಬ್ಯಾಂಕ್ ಹೆಸರು, ಬ್ರಾಂಚ್ ಅಡ್ರೆಸ್ಸು, IFSC ಕೋಡ್ ಅಡ್ರೆಸ್ಸು ಇರುತ್ತೆ. ನಂತರ ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಅಂದರೆ ನಾವು ಯಾರಿಗಾದರೂ ಚೆಕ್ ಕೊಡಬೇಕಂದ್ರೆ ದಟ್ ಚೆಕ್ ಶುಡ್ ಬಿ ಇನ್ ರೈಟಿಂಗ್. ಎ ಚೆಕ್ ಈಸ್ ಆಲ್ವೇಸ್ ಡ್ರಾನ್ ಆನ್ ಅ ಬ್ಯಾಂಕರ್. ಎ ಚೆಕ್ ಕ್ಯಾನ್ ಓನ್ಲಿ ಬಿ ಡ್ರಾನ್ ಪೇಯಬಲ್ ಆನ್ ಡಿಮ್ಯಾಂಡ್ ಎಕ್ಸೆಪ್ಟೆಡ್. ಬ್ಯಾಂಕ್ಗೆ ತೊಗೊಂಡೋಗಿ ಚೆಕ್ಕನ್ನು ಡ್ರಾ ಮಾಡಬೇಕೇ ವಿನಃ ಪ್ರಾವಿಷನ್ ಸ್ಟೋರ್ಗೆ ಅಥವಾ ಯಾವುದಾದ್ರೂ BBMP ಆಫೀಸ್ಗೆ ಅಥವಾ ಹಾಸ್ಪಿಟಲ್ಗೆ ತೊಗೊಂಡೋಗಿ ಕೊಟ್ಟರೆ ಚೆಕ್ಕು ಡ್ರಾ ಆಗೋದಿಲ್ಲ. ಸೊ ಇಟ್ ಮಸ್ಟ್ ಕಂಟೇನ್ ಎನ್ ಆರ್ಡರ್ ಟು ಪೇ, ಅಲ್ಲಿ ತೋರಿಸುತ್ತೆ. ಮೀನ್ಸ್ ಪೇಯಿ ಅಂತ ಇರುತ್ತೆ. ಆ ಪೇಯಿ ಜಾಗದಲ್ಲಿ ನಿಮ್ಮ ಹೆಸರು, ನನ್ನ ಹೆಸರು, ಯಾವುದಾದ್ರೂ ಕಂಪನಿ ಹೆಸರು ಅಥವಾ ಸ್ಕೂಲಿನ ಹೆಸರು ಅಥವಾ ಕಾಲೇಜಿನ ಹೆಸರು ಬರೆದ್ರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಅಥವಾ ಫರ್ಮ್ಗೆ ಅಥವಾ ಕಂಪನಿಗೆ ಅಥವಾ ಕಾಲೇಜಿಗೆ ಅದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ಆನ್ ಡಿಮ್ಯಾಂಡ್. ಸೊ ಇಟ್ ಇನ್ಕ್ಲೂಡ್ಸ್ ಎನ್ ಅಕೌಂಟ್ ನಂಬರ್ ಆಫ್ ಓನರ್ ಆಫ್ ದ ಅಕೌಂಟ್ ಹೋಲ್ಡರ್. ಅಲ್ಲೇ ಕೆಳಗಡೆ ನಿಮಗೆ ಆ ಕನ್ಸರ್ನ್ ಪರ್ಸನ್ ಮೀನ್ಸ್ ಯಾರು ಚೆಕ್ ಇಶ್ಯೂ ಮಾಡ್ತಾರೋ ಅವರಿಂದು ಅಕೌಂಟ್ ನಂಬರ್ ಕೂಡ ಚೆಕ್ ಮೇಲೆ ಪ್ರೀ ಪ್ರಿಂಟೆಡ್ ಆಗಿರುತ್ತೆ. ಸೊ ದ ಸಮ್ ಆಫ್ ಅಮೌಂಟ್ ಪೇಯಬಲ್ ಮಸ್ಟ್ ಬಿ ಇನ್ ಸರ್ಟನ್. ಸೊ ಎಷ್ಟು ಅಮೌಂಟ್ ಕೊಡಬೇಕು ಅಂತಿರ್ತೀರೋ ಅಷ್ಟು ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಎರಡರಲ್ಲೂ ಇರಬೇಕು. ಅಕಸ್ಮಾತ್ ಯಾರಾದರೂ ನಮಗೆ ಫಿಗರ್ಸ್ ಗೊತ್ತಾಗಲ್ಲ ಅಂತ ಹೇಳಿ 5,000 ಬರೆಯೋಕ್ಕೆ ಹೋಗಿ ಬರೀ 500 ರೂಪಾಯಿ ಬರೆದುಬಿಟ್ಟು ಇಲ್ಲಿ 5,000 ಅಂತ ಬರೆದುಬಿಟ್ರೆ ದೆನ್ ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಆರ್ ಮಿಸ್ ಮ್ಯಾಚ್ ಅಂತ ಹೇಳಿ ಚೆಕ್ಕು ಬೌನ್ಸ್ ಆಗುತ್ತೆ, ಚೆಕ್ಕು ರಿಟರ್ನ್ ಬರುತ್ತೆ. ಸೊ 10 ಮಿಸ್ ಮಾಡಿದ್ರೆ ಓವರಾಲ್ ಚೆಕ್ಕು ಹರಿದಾಕಿ ಹೊಸ ಚೆಕ್ ಇಶ್ಯೂ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಈಗ ಚೆಕ್ಸಲ್ಲಿ ಓವರ್ ರೈಟಿಂಗ್ ಇಲ್ಲ. ಸೊ ಎ ಚೆಕ್ ಮಸ್ಟ್ ಕಂಟೇನ್ ಎನ್ ಆರ್ಡರ್ ಟು ಪೇ ಮನಿ ಓನ್ಲಿ. ಸೊ ಅಲ್ಲಿ ಏನಾದರೂ ಅಗ್ರಿಮೆಂಟ್ಗಳು ಹಾಕಬೇಕು ಚೆಕ್ಕಲ್ಲಿ ಅಂತಂದರೆ ಆಗೋದಿಲ್ಲ. ಬಿಕಾಸ್ ಎ ಚೆಕ್ ಕ್ಯಾನ್ ಬಿ ಯೂಸ್ಡ್ ಆನ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ or as a negotiable instrument
for exchanging the money or of doing any legal transactions. So not writing agreement or writing an MOA document in the check. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಲೆಟಸ್ ಅಂಡರ್ಸ್ಟ್ಯಾಂಡ್. ಚೆಕ್ ನೋಡಿ ಈ ರೀತಿ ಇರುತ್ತೆ. ಸೊ ಅಕೌಂಟ್ ಪೇಯಿ ಇದೆ, ಡೇಟ್ ಇದೆ, ಮಂತ್ ಇದೆ, ಇಯರ್ ಇದೆ. ಸೊ ಚೆಕ್ ಇಸ್ ವ್ಯಾಲಿಡ್ ಫಾರ್ 3 months ಅಂತ ಇದೆ. ಬೈ ಆರ್ಡರ್ ಪೇಯಿ ಅಂತ ಇದೆ. ಪೇಯಿ ಹೆಸರು ಕಾಲೇಜ್ಗ ಅಥವಾ ಯಾರಿಗಾದರೂ ಕೊಡೋರ್ಗಿದೆಯಾ, ಅಥವಾ ಯಾರಿಗಾದರೂ ನಿಮ್ಮ ತಂದೆಗೆ ತಾಯಿಗೆ ಯಾರಿಗಾದರೂ ಕೊಡಬೇಕಾ? ಪೇಯಿ ಹೆಸರು ಜಾಗ ಪಕ್ಕದಲ್ಲಿ ಅವರ ಹೆಸರನ್ನು ಬರೀತೀರಾ. ನಂತರ ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಬರೀತೀರಾ. ಅಮೌಂಟ್ ಇನ್ ವರ್ಡ್ಸ್ ಫಿಗರ್ಸ್ ಬರೆದ ನಂತರ ಕೆಳಗಡೆ ನೋಡಿದ್ರೆ ನಿಮಗೆ ಅಕೌಂಟ್ ನಂಬರ್ ಅಂತ ಇದೆ. ಮೀನ್ಸ್ ಯಾರು ಚೆಕ್ನ ಪ್ರೆಸೆಂಟ್ ಮಾಡ್ತಾರೋ, ಮೀನ್ಸ್ ಪ್ರೆಸೆಂಟ್ ಇನ್ ದ ಸೆನ್ಸ್ ಯಾರು ಮೇಕರ್ ಅಂತ ಕರಿತೀವಿ, ಯಾರು ಚೆಕ್ ಕೊಡ್ತಾರೋ ಅವರಿಂದು ಅಕೌಂಟ್ ನಂಬರ್ ಇರುತ್ತೆ. ನಂತರ ಒಂದು ರೆಡ್ ಕಲರ್ ವೇವ್ ಕಾಣಿಸುತ್ತೆ ನಿಮಗೆ, ದಟ್ ಇಸ್ CTS ಅಂತ. ಸೊ ಈ CTS ಈಗ ಡಿಮಾನಿಟೈಸೇಷನ್ ಆದಮೇಲೆ ಈ ಚೆಕ್ ಎಲ್ಲ ಚೆಕ್ ಮೇಲೆ ಈ CTS ಅನ್ನೋ ಒಂದು ವೇವ್ ಲೈನ್ ಇದ್ದರೆ ಮಾತ್ರ ಚೆಕ್ಕು ವ್ಯಾಲಿಡ್ ಇರುತ್ತೆ. ಈ CTS ಅನ್ನೋ ಒಂದು ಅಂಶ ಇಲ್ಲ ಅಂತಂದರೆ, ಚೆಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ ಅಂತಂದರೆ ಆ ಚೆಕ್ಸು ವ್ಯಾಲಿಡ್ ಇಲ್ಲ. ಕ್ಲಿಯರಿಂಗ್ ಹೌಸ್ಗೆ ಹೋದರೆ ಕ್ಲಿಯರ್ ಆಗೋದಿಲ್ಲ. ನಂತರ ಇಲ್ಲಿ ಆಥರೈಸ್ ಸಿಗ್ನೇಟ್ರಿ ಅಂತ ಇದೆ ನೋಡಿ, ಪ್ಲೀಸ್ ಸೈನ್ ಅಬೋವ್ ಅಂತ. ಸೊ ಆಥರೈಸ್ ಸಿಗ್ನೇಟ್ರಿ ಜಾಗದಲ್ಲಿ ನಾವು ಸಿಗ್ನೇಚರ್ ಮಾಡಿ ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಸ್ಯಾಂಪಲ್ ಸ್ಪೆಸಿಮೆನ್ ಕಾಪಿ ಆಫ್ ಅ ಚೆಕ್. ಸೊ ನೆಕ್ಸ್ಟ್ ದ ಲಾಸ್ಟ್ ಬಿಟ್ ಫಾರ್ ಟುಡೇಸ್ ಕ್ಲಾಸ್ ಇಸ್ there are 2 types of check. One is open check and one is cross check. ಸೊ ಓಪನ್ ಚೆಕ್ ಅಂದರೆ ಡೈರೆಕ್ಟಾಗಿ ಕೌಂಟರಿಗೆ ಹೋಗಿ ಡ್ರಾ ಮಾಡ್ಕೊಂಡು ಬರುವಂಥ ಒಂದು ಚೆಕ್ಗೆ, ಮೀನ್ಸ್ ಇವಾಗ ನಾನು ಚೆಕ್ ಕೊಟ್ಟಿರ್ತೀನಿ, ರಾಮ ಈ ಒಂದು ಚೆಕ್ ತೊಗೊಂಡೋಗಿ ಡ್ರಾ ಮಾಡ್ಕೊಂಡು ಬಾ, ನಿನ್ನ ಹೆಸರಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ರಾಮ ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದ HDFC ಬ್ಯಾಂಕ್ ಆ್ಯಂಡ್ ಹೀ ಕ್ಯಾನ್ ಡ್ರಾ 20,000 rupees ಆ್ಯಂಡ್ ಗಿವ್ ಇಟ್ ಟು ಮೀ. ಸೊ ದ್ಯಾಟ್ ಇಸ್ ಓಪನ್ ಚೆಕ್. ಸೊ ಅದೇ ಕ್ರಾಸ್ ಚೆಕ್ಕು ಅಂತಂದರೆ ರಾಮ ಅವ್ರ ಅಕೌಂಟಿಗೆ ಹಾಕ್ಕೊಂಡು ಆ ಒಂದು ಚೆಕ್ಕು ಅವ್ರ ಅಕೌಂಟಲ್ಲಿ 2 working days ಆಗುತ್ತೆ ಕ್ಲಿಯರ್ ಆಗಲಿಕ್ಕೆ. ಸೊ ಆ 2 working days ಕ್ಲಿಯರ್ ಆದ ನಂತರ ಅವ್ರ ಅಕೌಂಟಿಗೆ ಅಮೌಂಟ್ ಬೀಳುತ್ತೆ. ಸೊ ಓಪನ್ ಚೆಕ್ ಅಂದರೆ ಡೈರೆಕ್ಟಾಗಿ ತೊಗೊಂಡೋಗಿ ಆವತ್ತಿನ ದಿವಸನೇ ಎನ್ಕ್ಯಾಶ್ ಮಾಡ್ಕೊಂಡು ಬರುವಂತಹ ಚೆಕ್ಕು. ಕ್ರಾಸ್ ಚೆಕ್ಕು ಅಂತಂದರೆ ದ ಅಮೌಂಟ್ ಗೋಸ್ ಟು ಯೋರ್ ಅಕೌಂಟ್ ಆ್ಯಂಡ್ ಫ್ರಮ್ ಯೋರ್ ಅಕೌಂಟ್ ಯು ವಿಲ್ ಹ್ಯಾವ್ ಟು ಡ್ರಾ ಫ್ರಮ್ ದ ATM ಆರ್ ಫ್ರಮ್ ಯೋರ್ ಚೆಕ್ ಇಸ್ ಕಾಲ್ಡ್ ಆಸ್ cross check. Simple. So open check is an open check is a check which is payable at the counter of the drawee bank on presentation of the check. ಇದು ಡೈರೆಕ್ಟಾಗಿ ಕೌಂಟ್ರಲ್ಲೇ ಓಪನ್ ಚೆಕ್ ಮೀನ್ಸ್ ಆ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ನಿಮಗೆ ಲೈನ್ಸ್ ಇರೋದಿಲ್ಲ. ಲೈನ್ಸ್ ಇಲ್ಲದೇ ಇದ್ದ ಕಾರಣಕ್ಕೆ ಅದು ಓಪನ್ ಚೆಕ್ ಅಂತ ಕರಿತೀವಿ. ಅದೇ ಏನಾದರೂ 2 ಲೈನ್ ಸುಮ್ಮನೆ 2 ಲೈನ್ ಗೆರೆ ಹಾಕಿ ಅಕೌಂಟ್ ಪೇಯಿ ಅಂತ ಬರೆದ್ರೆ the concerned check has to go present in the clearing, and from clearing the credit should happen into the person's account ಅಂತ ಹೇಳುವಂಥ ಒಂದು ಅಂಶಕ್ಕೆ we call it as crossed check. So a cross check is a check which is payable only through a banker where amount will be credited to any account and not directly at the counter of the bank.